ಸುಜಾತ ಮೇಡಮ್, ಶಾಲೆಗೆ ಹೋಗ್ತೀರಿ ಇವತ್ತು? ಜೂನ್ 1 ಅಲ್ಲ? ಹೌದ್ರಿ, ಬೇಜಾರು. ಆರಾಮಾಗಿತ್ತು ಇಷ್ಟು ದಿನ. ಇನ್ನು ಶುರು ಮಾಡ್ತದೆ. ಪಾಠ ಮಾಡು, ಅದ್ ಮಾಡು, ಇದ್ ಮಾಡು, ಹಾಡು ಹೇಳ್ಕೊಡು ಮಕ್ಕಳಿಗೆ, ಡ್ಯಾನ್ಸ್ ಮಾಡಿಸು, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ, ಸ್ಪೋರ್ಟ್ಸ್ ಮಾಡು, ಹೋಮ್ವರ್ಕ್ ಚೆಕ್ ಮಾಡು, ಪೇರೆಂಟ್ಸ್ ಕರ್ಕ ಬಾ, ಹೋಮ್ವರ್ಕ್ ಮಾಡಿದ್ಯಾ ಇಲ್ವಾ? ಕರ್ಮ ಮಾರ್ರ. ಇಲ್ಲರಿ, ನಾ ಇನ್ನೂ ರೆಡಿ ಆಗಲಿಲ್ಲ. ನನ್ನ ಸ್ಕೂಲ್ ಬ್ಯಾಗ್ ಎಲ್ಲಿದೆಯೋ ಗೊತ್ತಿಲ್ಲ, ಎಂತ ಗೊತ್ತಿಲ್ಲ. ಸೀರೆ ಎಲ್ಲ ಎಂಥದ್ದು ರೆಡಿ ಮಾಡಿ ಇಟ್ಕೊಂಡಿಲ್ಲ ನಾನು. ತಾಯಿ ಮನೆಗೆ ಹೋಗಿದ್ನ, ನಿನ್ನೆ ಬಂದೆ. ಈಗ ಮಗ ಎಬ್ಸ್ದ 9 ಗಂಟೆ ಆದ್ರೂ ಹೇಳಿಲ್ಲ ನಾನು. ಈ ಮಕ್ಕಳದೇ ಆರಾಮ ನೋಡಿ. ಅಜ್ಜಿ ಮನೆಗೆ ಹೋಗಿದೆ, ಚಿಕ್ಕಮ್ಮನ ಮನೆಗೆ ಹೋಗಿದೆ ಅಂತೇಳಿ 1 ವಾರ ಬರುದಿಲ್ಲ. ಆರಾಮ್ ಜೂನ್ 2ನೇ ವಾರ ಬತ್ರು ಶಾಲೆಗೆ. ನಾವು ಟೀಚರೇ ಬ್ಯಾಗ್ ಹೋಗ್ಬೇಕು ಒಂದೇ. ಹೌದ್ರಿ ಮರ. ಸರ್ ಮೆಸೇಜ್ ಮಾಡಿದ್ರು ವಾಟ್ಸಪ್ ಗ್ರೂಪಲ್ಲಿ, ನೋಡಿದ್ರಿ? ಮರಳಿ ಬಾ ಸ್ಕೂಲಿಗೆ ಎಲ್ಲ ಶುರು ಆಗ್ಬಿಟ್ಟಿದೆ. ಹೌದು ಮಾರ, ನಾವೇ ಇಲ್ಲಿ ಇನ್ನೂ ಮೋಟಿವೇಟ್ ಆಗಲಿಲ್ಲ. ಸ್ಕೂಲ್ಗೆ ಹೋಗಿ ಮಕ್ಕಳಿಗೆ ಅಂತ ಮೋಟಿವೇಟ್ ಮಾಡೋದಿನ ಮಾರಲ್ಲ. ಎಲ್ಲ ಬಂದಿದ್ರೇನಾ? ಮಾರುತಿ, ಪ್ರಾರ್ಥನೆಗೆ ಅಂತ ಬರ್ಲಿಲ್ವಾ? ಜೂನ್ 1 ಗೊತ್ತಾಗ್ಲಿಲ್ಲ ನಿಂಗೆ? ಬೇಗ ಹೇಳ್ಬೇಕು. ಇವತ್ತೆ ಶಾಲೆ ಶುರು ಆಯ್ತು. ಎಂತ ಮಾಡಿದ್ರಿ ರಜೆಯಲ್ಲಿ? ಬರೀ ಕ್ರಿಕೆಟ್ ಆಡದ್ದು, ಅಲ್ಲಿ ಇಲ್ಲಿ ತಿರ್ಗಿದ್ದೇನಲ್ಲ? ಹೋಮ್ವರ್ಕ್ ಎಲ್ಲ ಮಾಡಿದ್ರಾ? ಇದ್ಯಾರ್ದು ನೋಡಿಲ್ಲ? ಪೂಜಾ ಹೋಮ್ವರ್ಕ್ ಪಟ್ಟಿ ನಾ ಕೇಳಲಿಲ್ಲ ಎಂತಿಲ್ಲ, ತಂದಿಟ್ಟದೆ. ನಿಮ್ದೆಲ್ಲ ಎಲ್ಲೋಯ್ತು ರಜೆ? ಹೋಮ್ವರ್ಕ್ ಕೊಟ್ಟದ್ದು ತಂದಿಡಿ. 21ವರೆಗೆ ಮಗ್ಗಿ ಬರೋ ಹೇಳಿನಲ್ಲ, 5 ಸಲ ಎಲ್ಲ ಬರ್ದಿದ್ರಾ? ನಾವು ರಾಹುಲ್ ಎಲ್ಲೋದ? ಬರಲಿಲ್ಲ. ಇವತ್ತಿಂದ ರಜೆ ಶುರುವೇನಾ ಒಂದು? ಅವ್ರ ಅಪ್ಪಮ್ಗೆ ಹೇಳಿ ಕಳಿಸ್ತೆ ನಾನು. ರಜಾ ದಿನಗಳ ಮೇಲೆ ಪ್ರಬಂಧ ಬರೆಯೋ ಹೇಳಿನೆಲ್ಲ ಬರ್ಕ ಬಂದಿದ್ರಾ? ಹೇಳ, ನೀ ಹೇಳ. ಶ್ರೀಧರ ಎಲ್ಲಿ ಹೋಗಿದ್ಯಾ ರಜೆಯಲ್ಲಿ? ಎಂತೆಂತ ಮಾಡಿದ್ಯಾ ಹೇಳ. ಆಟಾಡಕ್ ಹೋಗಿದ್ದೆ. ಎಲ್ಲಿ? ವಾಟರ್ ಪಾರ್ಕ್, ಹೊನ್ನಾವರ ವಾಟರ್ ಪಾರ್ಕ್ ಹೋಗಿದ್ದೆ. ವಿನೂತಾ, ಎಂತೆಂತ ಮಾಡ್ಕೊ ಬಂದೆ ನೋಡಿ. ಈಗ ಪಾಸ್ ಆಗಿದ್ರಿ. ಈಗ 4ನೇ ಕ್ಲಾಸಿಂದ 5ನೇ ಕ್ಲಾಸಿಗೆ ಬಂದಿದ್ರಿ. ಸರಿಯಾಗಿ ಓದ್ಬೇಕು. ಮೊದಲೇ ಹೇಳ್ತೇನೆ ನಿಮ್ಗೆಲ್ಲವ. ಹಾಜರಿ ನೋಡಿ, ಇವತ್ತೇ ಯಾರು ಬರ್ಲಿಲ್ಲ ನೀವು. 30 ಜನರಲ್ಲಿ ಬರೀ 15 ಜನ ಬಂದಿರಿ. ಸರ್ ಮಕ್ಕಳೇ ಬರ್ಲಿಲ್ಲ ಇವತ್ತಿಂದ ಎಕ್ಸ್ಟ್ರಾ ಕ್ಲಾಸ್. ಸರ್ ಮೇಡಮ್, ನಿಮ್ಮ ಕ್ಲಾಸಲ್ಲಿ ಎಲ್ಲ ಮಕ್ಕಳು ಬಂದಿದ್ದಾರೆ? ಇಲ್ಲರಿ, ನಮ್ಮ ಕ್ಲಾಸಲ್ಲಿ ಬರೀ 15 ಜನ ಮಕ್ಕಳು. ಹೌದು ಸರ್, ಬೇರೆ ಇವತ್ತಿಂದ ಪಾಠ ಮಾಡಿ ಅಂತಾರೆ. ಚೇತನ್ ಮೇಡಮ್ ಬರಲಿಲ್ಲ ಅಂತ ಇಲ್ಲಿ ಎಕ್ಸ್ಟ್ರಾ ಕ್ಲಾಸ್ ತಗೋಬೇಕಂತ ಇವತ್ತಿಂದನೇ. ಎಂತದ್ರಿ? ನನ್ನ ಹತ್ರ ಆಗೋದಿಲ್ಲ ಅಂತಂದೆ. ಅದೇ ಮಕ್ಕಳೆಲ್ಲ ಎಂತಿಲ್ಲ, ಪಾಠ ಮಾಡ್ಕೊಂಡು ಪಾಪ ಮತ್ತೆ ಬೇರೆ ಹೊಸ್ದಾಗಿಂದ ಮಾಡ್ಬೇಕು ಎಲ್ಲ ಮಕ್ಕಳು ಬಂದಮೇಲೆ. ಇವತ್ತೆಂತ ಪಾಠ ಮಾಡೋದಿಲ್ರಿ, ಮಕ್ಕಳು ಆಟ ಆಡ್ಕೊಳ್ಳಿ ಸುಮ್ಮನೆ.